ದಿ ಗೋಲ್ಡನ್ ಸ್ಪೈಸ್ ಅರ್ಶನಾನ ಸಾವಿರಾರು ವರ್ಷಗಳಿಂದ ನಾವು ಭಾರತೀಯರು ಯೂಸ್ ಮಾಡ್ತಾನೆ ಬಂದಿದೀವಿ. ಅಡಿಗೆಲಿ, ಕಾಸ್ಮೆಟಿಕ್ಸ್ ಅಲ್ಲಿ ಅಂಡ್ ನಮ್ಮ ಸಂಸ್ಕೃತಿಲಿ ಇದನ್ನ ಬಳಸ್ತಾನೆ ಇದೀವಿ. ಆಯುರ್ವೇದದ ಪ್ರಾಕ್ಟೀಸ್ ಅಲ್ಲಿ ಇದೊಂದು ಮೇನ್ ಮೆಡಿಸಿನ್. ಯಾಕಂದ್ರೆ ಇದರಲ್ಲಿ ಕೆಮ್ಮನ್ನ ವಾಸಿ ಮಾಡೋದ್ರಿಂದ ಹಿಡಿದು ಕ್ಯಾನ್ಸರ್ ಬರ್ದೇ ಇರೋ ತರ ನೋಡ್ಕೊಳ್ಳೋ ಗುಣಗಳಿವೆ. ನಿತ್ಯ ಅಡಿಗೆಲಿ ಬಳಸಿದ್ರೂ ಇಂಥ ಬೆನಿಫಿಟ್ಸ್ ನ ಪಡ್ಕೊಳ್ಬಹುದು. ಬಟ್ ಕೆಲವರು ಆಲ್ರೆಡಿ ಅರಿಶಿನ ಬಳಸ್ತೀವಿ, ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಪಡ್ಕೋತಿದೀವಿ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೇ ಗೊತ್ತಿಲ್ಲದೆ ಅದನ್ನ ರೈಟ್ ವೇನಲ್ಲಿ ಯೂಸ್ ಮಾಡದೆ ಅದರಿಂದ ಯಾವುದೇ ಬೆನಿಫಿಟ್ಸ್ ಪಡ್ಕೋತಾ ಇಲ್ಲ. ಒಂದ್ ವೇಳೆ ನೀವೇನಾದ್ರೂ ಅರಿಶಿನದ ನೀರು ಕುಡಿತಿದ್ರೆ ಐ ಆಮ್ ಸಾರಿ, ಅದರಿಂದ ನಿಮಗೆ ಸಿಗ್ತಿರೋ ಬೆನಿಫಿಟ್ ತುಂಬಾನೇ ಕಡಿಮೆ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಅರಿಶಿನ ಹೇಗ್ ಬಳಸಬೇಕು ಅನ್ನೋ ಸೀಕ್ರೆಟ್ನು ಕೂಡ ಹೇಳ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಈ ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅನ್ನೋ ಆಕ್ಟಿವ್ ಕಾಂಪೌಂಡ್ ಇದೆ. ಅರಿಶಿನಕ್ಕೆ ಸ್ಟ್ರಾಂಗ್ ಯೆಲ್ಲೋ ಕಲರ್ ಕೊಡೋದೇ ಇದು. ಕಲರ್ ಕೊಡೋದು ಮಾತ್ರ ಅಲ್ಲ, ಕರ್ಕ್ಯೂಮಿನ್ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್, ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಗುಣಗಳಿರೋದ್ರಿಂದ ಆರ್ಥರೈಟಿಸ್ ರಿಲೀಫ್ ಮಾಡುತ್ತೆ, ಇನ್ಫ್ಲಮೇಟರಿ ಡಿಸೀಸಸ್ ನ ಕಂಟ್ರೋಲ್ ಮಾಡುತ್ತೆ, ಫ್ರೀ ರಾಡಿಕಲ್ಸ್ ವಿರುದ್ಧ ಫೈಟ್ ಮಾಡುತ್ತೆ, ಕ್ಯಾನ್ಸರ್ ಬರ್ದೇ ಇರೋ ತರ ನೋಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಲಿವರ್, ಬ್ರೈನು, ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೇದು. ಅಂಡ್ ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಸ್ಟ್ರೆಸ್ ನ ರೆಡ್ಯೂಸ್ ಮಾಡುತ್ತೆ, ಬ್ಲಡ್ ಶುಗರ್ಗೂ ಒಳ್ಳೇದು. ಸೌಂಡ್ಸ್ ಅಮೇಜಿಂಗ್ ಅಲ್ವಾ? ಇನ್ನೊಂದು, ಈ ಕರ್ಕ್ಯೂಮಿನ್ ಮೇಲೆ ಸಾಕಷ್ಟು ರಿಸರ್ಚ್ ನಡೆದಿದೆ. ಒಂದು ನಂಬರ್ ಹೇಳ್ತೀನಿ, ರಿಸರ್ಚ್ ಮಾಡೋರು ಹೇಗೆ ಈ ಅರಿಶಿನದ ಹಿಂದೆ ಬಿದ್ದಿದ್ದಾರೆ ಗೊತ್ತಾಗುತ್ತೆ. 2023 ಕೂಡ ಅರಿಶಿನ ಮತ್ತೆ ಕರ್ಕ್ಯೂಮಿನ್ ಬಗ್ಗೆ 41,000 ಪೇಪರ್ಸ್ ಪಬ್ಲಿಷ್ ಆಗಿದೆಯಂತೆ. ನೋಡಿ, ನಾವು ಒಗ್ಗರಣೆ ಡಬ್ಬಿಲಿ ಇಟ್ಕೊಂಡಿರೋ ಒಂದು ಪದಾರ್ಥ ಎಷ್ಟು ಪವರ್ಫುಲ್, ಅದರಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಇಷ್ಟೆಲ್ಲಾ ಬೆನಿಫಿಟ್ಸ್ ನ ಅರಿಶಿನ ಹೊಂದಿದೆ. ಆದ್ರೆ ನಾವ್ ಅದನ್ನ ಸರಿಯಾಗಿ ಯೂಸ್ ಮಾಡಿ ಬೆನಿಫಿಟ್ಸ್ ಪಡ್ಕೋತಿದೀವಾ? ಇಲ್ಲೇ ಇರೋದು ಮೇನ್ ವಿಷಯ. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಅರಿಶಿನದ ನೀರು ಕುಡಿದ್ರೆ ಅಷ್ಟೊಂದು ಬೆನಿಫಿಟ್ಸ್ ಸಿಗಲ್ಲ ಅಂತ. ಯಾಕೆ ಅಂತ ಈಗ ಹೇಳ್ತೀನಿ. ಕರ್ಕ್ಯೂಮಿನ್ ಫ್ಯಾಟ್ ಸಾಲ್ಯುಬಲ್, ಅಂದ್ರೆ ಕೊಬ್ಬಿನಲ್ಲಿ ಕರಗುವಂಥದ್ದು. ಇದನ್ನ ಹೈಡ್ರೋಫೋಬಿಕ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಇದು ನೀರಿಗಿಂತ ಕೊಬ್ಬಿನಲ್ಲಿ ಬೆಟರ್ ಆಗಿ ಅಬ್ಸಾರ್ಬ್ ಆಗೋದು. ಸೊ ಟರ್ಮರಿಕ್ ವಾಟರ್ ಕುಡಿದ್ರೆ ಯಾಕೆ ಜಾಸ್ತಿ ಬೆನಿಫಿಟ್ ಸಿಗಲ್ಲ ಆರ್ ಓನ್ಲಿ ಫ್ಲೇವರ್ ಸಿಗ್ಬೋದು ಅಂದ್ರೆ ಇದೇ ರೀಸನ್. ದಟ್ಸ್ ವೈ ಟರ್ಮರಿಕ್ ನ ಫುಲ್ ಬೆನಿಫಿಟ್ಸ್ ಪಡಿಬೇಕಂದ್ರೆ ಇದನ್ನ ಫ್ಯಾಟ್ ಜೊತೆ ಕನ್ಸ್ಯೂಮ್ ಮಾಡಬೇಕು. 1 ಟೀ ಸ್ಪೂನ್ ಅರಿಶಿನದಲ್ಲಿ ಸುಮಾರು 200 ಮಿಲಿಗ್ರಾಮ್ ನಷ್ಟು ಕರ್ಕ್ಯೂಮಿನ್ ಇರುತ್ತೆ. ಆದ್ರೆ ಓವರ್ ಆಲ್ ಅರಿಶಿನ ಅಂತ ತಗೊಂಡ್ರೆ 3ರಿಂದ 8% ಅಷ್ಟು ಮಾತ್ರ ಕರ್ಕ್ಯೂಮಿನ್ ಇರುತ್ತೆ. ಇದೇ ಇರೋದು ಕಮ್ಮಿ ಪರ್ಸೆಂಟೇಜ್ ಆದ್ರೂ ಅರಿಶಿನದಲ್ಲಿರೋ ಬೇರೆ ಪ್ರಾಪರ್ಟೀಸ್ಗಿಂತ ಇದರಲ್ಲೇ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇರೋದು. ಇವಾಗ ಇದನ್ನ ಹೇಗೆ ರೈಟ್ ವೇನಲ್ಲಿ ಬಳಸಬೇಕು ಅಂತ ತಿಳಿಸ್ತೀನಿ. ಅರಿಶಿನ ಅಡಿಗೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ 2 ತರ ಬಳಸ್ತಾರೆ. ಪೌಡರ್ ಫಾರ್ಮ್ಯಾಟ್ ಅಥವಾ ರಾ ಅರಿಶಿನ, ಹಸಿ ಅರಿಶಿನ ತುರಿದು ಬಳಸ್ತಾರೆ. ಅರಿಶಿನ ಆಹಾರದಲ್ಲಿ ಯೂಸ್ ಮಾಡುವಾಗ ಮೊದಲು ಒಗ್ಗರಣೆ ಕೊಟ್ಟು ಬೇರೆ ಎಲ್ಲಾ ಸ್ಪೈಸಸ್ ನ ಆಡ್ ಮಾಡಿ ಮೇನ್ ಇಂಗ್ರೀಡಿಯೆಂಟ್ ಹಾಕೋಕ್ ಮುಂಚೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಪಲ್ಯ ಏನಾದ್ರೂ ಮಾಡ್ತಿದ್ರೆ ಅದಕ್ಕೆ ಬೇಕಿರೋ ತರಕಾರಿ ಹಾಕೋದಿಕ್ ಒಂದು 10-15 ಸೆಕೆಂಡ್ ಮುಂಚೆ ಅರಿಶಿನ ಹಾಕಿ, ಸೊ ದಟ್ ಅದು ಎಣ್ಣೆಲಿ ಸರಿಯಾಗಿ ಅಬ್ಸಾರ್ಬ್ ಆಗುತ್ತೆ. ತುಪ್ಪದಲ್ಲಿ ಕೂಡ ಒಗ್ಗರಣೆ ಕೊಟ್ಟರು ಒಳ್ಳೇದು. ಈ ಫ್ಯಾಟ್ ಅಂಶದಲ್ಲಿ ಕರ್ಕ್ಯೂಮಿನ್ ಸರಿಯಾಗಿ ಡಿಸಾಲ್ವ್ ಆಗುತ್ತೆ. ಆಮೇಲೆ ತರಕಾರಿ ಹಾಕಿ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದಾಗ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಇನ್ನೊಂದು ಬೆಸ್ಟ್ ವೇ ಅಂದ್ರೆ ಅರಿಶಿನದ ನೀರಿನ ಬದಲು ಅರಿಶಿನದ ಹಾಲನ್ನ ಪ್ರಿಫರ್ ಮಾಡಿ. ಇದನ್ನ ಗೋಲ್ಡನ್ ಮಿಲ್ಕ್ ಅಂತಾರೆ. ಹಾಲ್ನಲ್ಲೂ ಫ್ಯಾಟ್ ಇರೋದ್ರಿಂದ ಕರ್ಕ್ಯೂಮಿನ್ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಇನ್ ಕೇಸ್ ಟರ್ಮರಿಕ್ ನೀರನ್ನೇ ಕುಡಿಬೇಕು ಅಂದ್ರೆ ನೀರಿಗೆ ಅರಿಶಿನ ಹಾಕಿ ಕುದಿಸುವಾಗ 1 ಡ್ರಾಪ್ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ನ ಹಾಕಿದ್ರೆ ಬೆಸ್ಟ್. ಕರ್ಕ್ಯೂಮಿನ್ ಅಬ್ಸಾರ್ಪ್ಷನ್ ನ ಬೂಸ್ಟ್ ಮಾಡೋ ಇನ್ನೊಂದು ಬೆಸ್ಟ್ ವೇ ಯಾವುದು ಅಂದ್ರೆ ಕಾಳುಮೆಣಸು. ಇದರಲ್ಲಿ ಪಿಪರಿನ್ ಅನ್ನುವಂತಹ ಆಲ್ಕಲಾಯ್ಡ್ ಅಂಶ ಇದೆ. ಇದು ಕರ್ಕ್ಯೂಮಿನ್ ಬಯೋ ಅವೈಲಬಿಲಿಟಿನ ಅಪ್ ಟು 2000% ವರೆಗೆ ಇನ್ಕ್ರೀಸ್ ಮಾಡುತ್ತೆ. ಸೊ ಅರಿಶಿನ ಏನಕ್ಕಾದ್ರೂ ಯೂಸ್ ಮಾಡ್ತಿದ್ರೆ ಅದ್ರ ಜೊತೆ ಒಂದು ಚೂರು ಕಾಳು ಮೆಣಸಿನ ಪುಡಿ ಕೂಡ ಬಳಸಿದ್ರೆ ಬೆಸ್ಟ್. ಅಗೈನ್ ಇದು ಡಿಪೆಂಡ್ಸ್ ಆನ್ ನೀವು ಏನ್ ಅಡಿಗೆ ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ. ಮೆಣಸು ನೀಡಿರೋ ಡಿಶ್ ಮಾಡ್ತಿದ್ರೆ ಆಡ್ ಮಾಡಿ, ಅದರ್ವೈಸ್ ನಾರ್ಮಲ್ ಒಗ್ಗರಣೆಗೆ ಬೇಡ. ಆಲ್ರೆಡಿ ಎಣ್ಣೆ ಅಥವಾ ತುಪ್ಪದ ಮೂಲಕ ಫ್ಯಾಟ್ ಕೊಟ್ಟಿರ್ತೀವಿ. ಆದ್ರೆ ಹಾಲಿನ ಜೊತೆ ಅರಿಶಿನ ಹಾಕೊಂಡು ಕುಡಿಯುವಾಗ ಬೇಕಿದ್ರೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ಒನ್ ಮೋರ್ ಥಿಂಗ್, ಈಗ ಸಮ್ಮರ್ ಅಲ್ವಾ, ಅರಿಶಿನದ ಬೆನಿಫಿಟ್ ಪಡ್ಕೊಳ್ಳೋಕೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಈ ಟೈಮಲ್ಲಿ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಮಾಡೋದು ಜಾಸ್ತಿ. ಸೊ ಅರಿಶಿನದ ಉಪ್ಪಿನಕಾಯಿನ ಟ್ರೈ ಮಾಡ್ಬೋದು. ರಾ ಅರಿಶಿನ ಅಂದ್ರೆ ಹಸಿ ಅರಿಶಿನ ತಗೊಂಡು, ನೋಡಕ್ಕೆ ಅದು ಶುಂಠಿ ಥರನೇ ಕಾಣಿಸುತ್ತೆ ಸಿನ್ಸ್ ಇಟ್ ಬಿಲಾಂಗ್ಸ್ ಟು ಜಿಂಜರ್ ಫ್ಯಾಮಿಲಿ. ಅದರಲ್ಲಿ ಉಪ್ಪಿನಕಾಯಿ ಮಾಡಿದ್ರೆ ರುಚಿನೂ ಇರುತ್ತೆ. ಊಟಕ್ಕೆ ಒಂದು ಸಣ್ಣ ಹೋಳ್ ಹಾಕೊಂಡ್ರು ಕರ್ಕ್ಯೂಮಿನ್ ಬೆನಿಫಿಟ್ ಸಿಕ್ಕೇ ಬಿಡುತ್ತೆ. ಸೊ ಫೈನಲಿ ಅರಿಶಿನ ಹೇಗೆ ಬಳಸೋದ್ರಿಂದ ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ ಪಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಂಡ್ರಿ ಅನ್ಕೋತೀನಿ. ಮತ್ತಷ್ಟು ಹೆಲ್ತ್ ಟಿಪ್ಸ್ಗೆ ಫಾಲೋ ಮಾಡಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್.